ನೀರು ಈಗ ತುಮಕೂರು ಜಿಲ್ಲೆ ತುಮಕೂರು ಪಟ್ಟಣ ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ನೀರು ಇದೆ ಕೆರೆಗಳಲ್ಲಿ ಇಂಪೌಂಡಿಂಗ್ ರಿಸರ್ವಾಯರ್ಸಲ್ಲಿ ಪಟ್ಟಣಕ್ಕೆ ಬೇಕಾದಂಥ ನೀರು ಬಿಡುಗಡೆ ಮಾಡಬೇಕು ಅಂತ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನನಗೆ 2 ಬಾರಿ ಮಾತಾಡಿದರು. ನಾನು ಕೂಡ ಮೈಸೂರು RC ಅವರು ಮತ್ತು ತುಮಕೂರು DC ಅವರು ಹಾಸನ DC ಅವರು ಹಾಗೂ ಜಿಲ್ಲಾ ಪಂಚಾಯತ್ನ ಕುಡಿಯುವ ನೀರಿನ ವಿಭಾಗ ಮತ್ತು ಕಾವೇರಿ ನೀರಾವರಿ ನಿಗಮ ಎಲ್ಲರ ಜೊತೆಗೆ ಸಭೆಯನ್ನು ಮಾಡಿ ಅದಕ್ಕೆ ಕರೆಕ್ಟು ಬೇಕಾದಂಥ ಅವಧಿಗೆ ನೀರು ಬಿಡುಗಡೆ ಮಾಡಲೇಬೇಕು. ಕುಡಿಯೋ ನೀರಿನ ವಿಷಯದಲ್ಲಿ ನಾವು ಯಾವುದೇ ಕಾರಣಕ್ಕೂ ಆಪತ್ತನ್ನು ಆಹ್ವಾನ ಮಾಡಬಾರ್ದು ಅಂತ ಸೂಚನೆ ಕೊಟ್ಟಿದ್ದೇನೆ. ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ನೀರನ್ನು ಬಿಟ್ಟಿದ್ದಾರೆ. ನನ್ನ ಪ್ರಕಾರ ನಾಳೆ ಸಾಯಂಕಾಲ ಅಷ್ಟೊತ್ತಿಗೆ ತುಮಕೂರಿನ ಕೆರೆಗೆ ನೀರು ಬರುತ್ತೆ. ಸೊ ಇವಾಗ ಬರೋವಾಗಲೂ ಕೂಡ ನಾನು ನೋಡ್ಕೊಂಡು ಬಂದೆ, ಇದೇ ಸಫಿಷಿಯೆಂಟಾಗಿ ಈ ನೀರು ಮುಗಿಯೋದಕ್ಕೆ ಮೊದಲೇ ಇಲ್ಲಿ ಕುಡಿಯುವ ನೀರನ್ನು ಒದಗಿಸ್ಕೊಡೋದು ನಮ್ಮ ಜವಾಬ್ದಾರಿ. ಆ ಕೆಲಸವನ್ನು ಒಂದು ಚೂರು ಚ್ಯುತಿ ಬರದ ಹಾಗೆ ಭಾಳ ಜವಾಬ್ದಾರಿಯಿಂದ ನಾವು ನಿರ್ವಹಣೆ ಮಾಡ್ತಾ ಇದ್ದೇವೆ. ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ನಾನು ಅದನ್ನೇ ಅಶ್ಯೂರ್ ಮಾಡಿದ್ದೇನೆ. ಹೇಳ್ತೇನೆ ಒಂದು ನಿಮಿಷ. ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ನಾನು ಅಶ್ಯೂರ್ ಮಾಡಿದ್ದೇನೆ ಸರ್, ಅಲ್ಲಿ ನೀರು ಖಾಲಿ ಆಗೋದಕ್ಕೆ 5 ದಿನ ಮೊದಲೇ ಮಿನಿಮಮ್ 5 ದಿನ ಮೊದಲೇ ನಾವು ನೀರನ್ನು ರಿಲೀಸ್ ಮಾಡ್ತೀವಿ ಅಂತ ನಾನು ಹೇಳಿದ್ದೇನೆ. ಸೊ ಆಲ್ರೆಡಿ ಚನ್ನರಾಯಪಟ್ಟಣ ಕ್ರಾಸ್ ಆಗಿದೆ. ಸೊ ಬಹುಶಃ ನಾಳೆ ಸಾಯಂಕಾಲ ಅಷ್ಟೊತ್ತಿಗೆ ತುಮಕೂರು ತಲುಪುತ್ತೆ. ಈಗ TMC ಅವರ ರಿಕ್ವೈರ್ಮೆಂಟ್ ತೊಗೊಂಡು ಅದನ್ನು RC ಅವ್ರಿಗೆ ಹೇಳಿದ್ದೇನೆ ತೀರ್ಮಾನ ಮಾಡಿ ರಿಲೀಸ್ ಮಾಡಲಿಕ್ಕೆ. ಒಟ್ಟಾರೆ ಕುಡಿಯೋ ನೀರಿಗೆ ಕೊರತೆ ಆಗದಾಗೆ ನೀರನ್ನು ಒದಗಿಸ್ಕೊಡೋದು ನಮ್ಮ ಜವಾಬ್ದಾರಿ. ಅದು ಇವತ್ತೇ ಇರ್ಬೋದು, ಜೂನ್ ತಿಂಗಳೇ ಇರ್ಬೋದು, ಎನಿ ಟೈಮ್ ಕುಡಿಯೋ ನೀರನ್ನ ನಾವಂತೂ ಅಶ್ಯೂರ್ ಮಾಡ್ತೇವೆ. ಹಂಗಾಗಿ ವಿಳಂಬ ಆಯಿತು. ಹಿಂದೆ ಇದ್ದಂಥ ಸಚಿವರು ಬೇಗ ಬಿಟ್ಟಿದ್ರು, ಈಗಿರೋ ಸಚಿವರು ಬೇಗ ಬಿಡಲಿಕ್ಕೆ ಹಿಂದೇಟ್ ಹಾಕಿದ್ರು ಅನ್ನೋಂಥದ್ದು. ಆ ರೀತಿ ಯಾವುದೂ ಇಲ್ಲ. ಅಲ್ಲಲ್ಲಿನ ಅವಶ್ಯಕತೆಗಳನ್ನು ಅಗತ್ಯತೆಗಳನ್ನು ಮನಗಂಡು ಯಾವುದೇ ನಾವು ಮೀನಾಮೇಷ ಎಣಿಸದೆ ಅಥವಾ ಮತ್ತೊಂದು ಕಡೆ ಪಾರ್ಶಿಯಾಲಿಟಿನೂ ಕೂಡ ಮಾಡದೆ ನಿಷ್ಪಕ್ಷಪಾತವಾಗಿ ಅಗತ್ಯತೆಗೆ ಅನುಗುಣವಾಗಿ ಇವಾಗ ಏನು ಖರ್ಚಾಗ್ತಾ ಇದೆ ಅಂತ ನಾವು ಲೆಕ್ಕ ಹಾಕ್ಸಿದ್ದೀವಿ. ಇಲ್ಲಿ ಟೌನ್ ಕಮಿಷನರಿಂದನೂ ರಿಪೋರ್ಟ್ ತೊಗೊಂಡಿದ್ದೀವಿ, DC ಅವರಿಂದನೂ ರಿಪೋರ್ಟ್ ತೊಗೊಂಡಿದ್ದೇವೆ, ಕುಡಿಯೋ ನೀರು ಗ್ರಾಮೀಣ ಅವರಿಂದನೂ ರಿಪೋರ್ಟ್ ತೊಗೊಂಡಿದ್ದೇವೆ. ಆಮೇಲೆ KNNL ನಿಗಮದ ಅಧಿಕಾರಿಗಳನ್ನೂ ಇಲ್ಲಿಗೆ ಭೇಟಿ ಮಾಡಿಸಿದ್ವಿ. ಅವ್ರು ಎಲ್ಲರದು ರಿಪೋರ್ಟ್ ತೊಗೊಂಡು ಫ್ಯಾಕ್ಚುಯಲಿ ಏನು ಪೊಸಿಷನ್ ಇದೆ ಅದಕ್ಕೆ ತಕ್ಕಂಗೆ ಮಾಡ್ತಾಯಿದ್ವಿ. ನಮ್ಮಲ್ಲಿ ಎಷ್ಟೋ ಇರುತ್ತೆ, ಅದು ಬೇರೆ, ನಿಮಗೆ ಯಾಕೆ ಈಗ ಅದು ಅಲ್ಲಿ ಸರ್ ಅದು ಡ್ಯಾಮು ಒಂದು ನಿಮಿಷ ಯಾಕೆ ಹೇಳ್ದೆ ಆ ಮಾತನ್ನು ಅಂತಲೂ ಹೇಳ್ತೇನೆ. ಡ್ಯಾಮ್ ಮೇಲೆ ಏನೇನೋ ಡಿಮ್ಯಾಂಡ್ಸ್ ಇರುತ್ತೆ. ಯಾಕಂದರೆ ಇದು ಒಂದೇ ಡಿಮ್ಯಾಂಡ್ ಅಲ್ಲ, 3 ಜಿಲ್ಲೆಗಳಿಗೆ ಕುಡಿಯೋ ನೀರು ಕೊಡಬೇಕು, 3 ಜಿಲ್ಲೆಗಳಿಗೆ ನೇರವಾಗಿ ಕೊಡಬೇಕು. ಡೈರೆಕ್ಟ್ಲಿ ಅಲ್ಲಿಂದ ಹೋಗೋದು ಮಂಡ್ಯ ಜಿಲ್ಲೆಗೂ ಹೋಗುತ್ತೆ, ಹಾಸನಕ್ಕೂ ಹೋಗುತ್ತೆ, ತುಮಕೂರಿಗೆ ಬರುತ್ತೆ ಕುಡಿಯೋ ನೀರು. ಪರೋಕ್ಷವಾಗಿ ಥ್ರೂ KRS ಮೈಸೂರು, ಮಂಡ್ಯ, ಬೆಂಗಳೂರುವರೆಗೂ ಪರೋಕ್ಷವಾಗಿ ಡಿಪೆಂಡೆಂಟ್ ಇದೆ. ಯಾಕಂದರೆ ಹೇಮಾವತಿ, ಕಾವೇರಿ, KRS ಎರಡನ್ನೂ ನಾವು ಕಂಬೈನ್ ಮಾಡಿನೇ ಲೆಕ್ಕ ಹಾಕಬೇಕಾಗತ್ತೆ. ಎವಾಪ್ರೇಷನ್ ಲಾಸ್ ಇದೆ. ಈ ವರ್ಷ ಬೇಸಿಗೆ ಬಿಸಿಲು ಜಾಸ್ತಿ ಇರೋದ್ರಿಂದ ವಾಡಿಕೆಗಿಂತ ಜಾಸ್ತಿ ಎವಾಪ್ರೇಷನ್ ಇದೆ. ಸೊ ಇವೆಲ್ಲವನ್ನೂ ಲೆಕ್ಕ ಹಾಕಿ ಯಾರದೇ ಅಗತ್ಯತೆಗೆ ತಕ್ಕ ಹಾಗೆ ಯಾರಿಗೂ ಕೂಡ ಕೊರತೆ ಆಗದಾಗೆ ನಿರ್ವಹಣೆ ಮಾಡಬೇಕು ಅಂತ ನಾನು RC ಅವರಿಗೆ ಸೂಚನೆ ಕೊಟ್ಟಿದ್ದೇನೆ. ಅವ್ರಿಗೆ ಹೇಳಿ ಅಷ್ಟೇ, ನಾವೇನು ಸುಮ್ಮನೆ ಇಲ್ಲ, ನಾವು ಜವಾಬ್ದಾರಿ ತೊಗೊಂಡು ಆ ಕೆಲಸ ಮಾಡ್ತೇವೆ. ಚೆಕ್ ಮಾಡ್ತೇನೆ. ಆ ಒಂದು ಡೇಟಾ ನಾನು ಕೇಳಿದ್ದೆ, ಮೀಟಿಂಗಲ್ಲಿ ಕೇಳಿದ್ದೆ. ಜಿಲ್ಲಾ ಉಸ್ತುವಾರಿ ಹಾಸನಕ್ಕೆ ಹೌದೂ ಸಹ, ಆದರೆ ರಾಜ್ಯದಲ್ಲಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರೋರು ಹೌದು ಸಹ. ಎಲ್ಲರಿಗೂ ಕೂಡ ನಾವು ಯಾವುದೇ ಒಬ್ಬರಿಗೆ ಒಂದು ಮತ್ತೊಬ್ಬರಿಗೆ ಒಂದು ಬಯಸದೆ ಏನೇನು ರಿಕ್ವೈರ್ಮೆಂಟ್ ಇರಲಿ ಅಲ್ಲಿ ಅವರು ಬೇರೆ ಥರ ಅಲ್ಲಿ ಮಾತಾಡೋರು ಇರ್ತಾರೆ, ಅವ್ರೇನೇ ಮಾತಾಡಲಿ. ನಾವು ಮಾತುಕತೆ ಲಾಸ್ಟ್ ವೀಕ್ ನಾನೇ ಮಾಡಿದೆ 1.5 ಗಂಟೆ. ಹೌದು, ನಿಜ ಆಗ್ತಾ ಇದೆ. ನೋಡಿ, ಅವರು ಕಾಯಂ ನೇಮಕಾತಿ ಮಾಡಿ ಅಂತ ಕೇಳ್ತಾರೆ. ಕಾಯಂ ನೇಮಕಾತಿ ಮಾಡಲಿಕ್ಕೆ ಬರೋದಿಲ್ಲ. ಅದನ್ನು ಬಿಟ್ಟು ಅವರ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ನಾವು ತಯಾರಿದ್ದೇವೆ ಅಂತ ನಾನು ಭೇಟಿ ಮಾಡಿದಾಗಲೇ ಹೇಳಿದ್ದೇನೆ. ಅವರು ಇಲ್ಲ ಕಾಯಂ ನೇಮಕಾತಿ ಮಾಡಿ, ಇಲ್ಲ ಅಂದರೆ ನಮಗೆ ಫಿಕ್ಸ್ಡ್ ಸ್ಯಾಲ್ರಿ ಕೊಡಿ ಅಂತ ಕೇಳ್ತಾರೆ. ಈಗ ಅವ್ರಿಗೆ ಆದಾಯಕ್ಕೂ ಕೂಡ ಏನೂ ಕೊರತೆ ಇಲ್ಲ. ಈಗ ಎಷ್ಟು ಕೆಲಸ ಮಾಡ್ತಾರೆ ಅಷ್ಟು ಅವ್ರಿಗೆ ಆದಾಯನೂ ಬರ್ತಾ ಇದೆ. ಆದರೆ ಕಾಯಂ ನೇಮಕಾತಿ ಮಾಡೋದು ನಮ್ಮ ಮುಂದೆ ಆಪ್ಷನ್ ಇಲ್ಲ. ಅವರು ಅದೊಂದನ್ನೇ
ನೋಡೋಣ ನಾವು ಅಲ್ಲ ಈಗ ಕೆಲಸಕ್ಕೆ ತಕ್ಕಂಗೆ ಅವ್ರಿಗೆ ಗೌರವಧನ ಸಿಗ್ತಾ ಇದೆ, ಅದರಿಂದ ಜನಕ್ಕೂ ಅನುಕೂಲ ಇದೆ, ಹೆಚ್ಚು ಕೆಲಸ ಮಾಡಿದವ್ರಿಗೆ ಹೆಚ್ಚು ಸಂಪಾದನೆನೂ ಆಗ್ತಾ ಇದೆ. ಕರೆಕ್ಟಾ? ಈಗ ಎಷ್ಟೋ ಜನ ನೀವು ಫಿಕ್ಸ್ಡ್ ಮಾಡಿದರೆ ಕೆಲವರು 6,000 ಜನ ನಾವು ಅಪಾಯಿಂಟ್ ಮಾಡಿದ್ದೀವಿ ಲೈಸೆನ್ಸ್ ಸರ್ವೇಯರ್ಸ್, 4,000 ಜನ 3,500 ಜನ ಅಷ್ಟೇ ಕೆಲಸ ಮಾಡ್ತಾ ಇರ್ತಾರೆ, ಇನ್ನು ಉಳಿದವರು ಇನ್ಯಾಕ್ಟಿವ್ ಇರ್ತಾರೆ. ಯಾಕೆ ಇನ್ಯಾಕ್ಟಿವ್ ಇದ್ದಾರೆ? ಅದು ಅವ್ರಿಗೆ ಬಿಟ್ಟಂಥ ಆಯ್ಕೆ. ಆಯಿತಾ? ಆ ಇನ್ಯಾಕ್ಟಿವ್ ಇರೋರ್ಗೂ ಹಾಗಾದರೆ ನಾನು ಸಂಬಳ ಕೊಡಬೇಕಾ? ಇದನ್ನೆಲ್ಲ ನಾನು ಲೆಕ್ಕ ತಿಂಗಳು ಯಾರು ಎಷ್ಟು ಕೇಸ್ ಮಾಡಿದ್ದಾರೆ ನಾನು ಲೆಕ್ಕ ಹಾಕಿ ಕೊಡೋಕ್ಕಾಗತ್ತಾ? ಈಗ ಸದ್ಯಕ್ಕಂತೂ ಯಾರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಒಳ್ಳೆ ಸಂಪಾದನೆ ಸಿಗ್ತಾ ಇದೆ. ಅದನ್ನು ಅವರು ಅರ್ಥ ಮಾಡ್ಕೋಬೇಕು. ಅವ್ರಿಗೂ ಒಂದು ಜೀವನದಲ್ಲಿ ಒಂದು ಮಾರ್ಗ ಆಗಿದೆ. ರೈತರು ಇದ್ದಾರೆ, ಅದರಲ್ಲಿ ನಾವೇನು ಸರ್ಕಾರ ಏನು ದುಡ್ಡು ಮಾಡ್ತಾ ಇಲ್ಲ, ರೈತರಿಂದ ಬರೋದು ಹೆಚ್ಚು ಕಮ್ಮಿ ಮೆಜಾರಿಟಿ ಎಲ್ಲ ಅವ್ರಿಗೆ ಹೋಗ್ತಾ ಇದೆ. ಸೊ ಈ ರೀತಿ ಆಮೇಲೆ ಏನೇನು ನಾವು ಬೇರೆ ಕೆಲಸ ಮಾಡ್ತಾ ಇದ್ದಾರೆ, ಕೆರೆ ಅಳತೆ ಮಾಡಲಿ, ಪೋಡಿ ದುರಸ್ತು ಮಾಡಿದರೆ ಇದರಲ್ಲಿ ರೈತರು 1 ಪೈಸಾ ಕಟ್ಟಲ್ಲ. ಆ ದುಡ್ಡು ನಾವು ಸರ್ಕಾರದಿಂದ ಅವರಿಗೆ ಪೇಮೆಂಟ್ ಕೊಡ್ತಾ ಇದ್ದೇವೆ. ಸೊ ಅವರ ನಿಜ ಜೀವನದ ವಿಷಯಗಳು ಏನೇ ಇದ್ದರೂ ನಾವು ಸಹಾನುಭೂತಿಯಿಂದ ಪರಿಗಣಿಸ್ತೇವೆ ಅಂತ ಹೇಳಿದ್ದೇವೆ. ಇದನ್ನು ಅವರು ಕೂಡ ವಿಚಾರ ಮಾಡಬೇಕು.